ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ ನೆಲೆ ನಿಂತಿದ್ದಾನೆ ಶ್ರೀ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಕೂಡ ನಮಗೆ ಇಲ್ಲಿ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ 12ನೇ ಅಂದರೆ ಕೊನೆಯ ಜ್ಯೋತಿರ್ಲಿಂಗದ ದರ್ಶನ ಭಾಗ್ಯ ಈಗ ಲಭ್ಯವಾಗ್ತಾ ಇರುವಂಥದ್ದು. ಅದಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋಗಬೇಕಾಗಿಲ್ಲ, ಮಲ್ಲಿಕಾರ್ಜುನ ದರ್ಶನ ಬೆಂಗಳೂರಿನಲ್ಲೇ ಲಭ್ಯ. ಮಧ್ಯಪ್ರದೇಶದ ಓಂಕಾರೇಶ್ವರನಿಂದ ಆರಂಭಗೊಂಡು ಶ್ರೀಶೈಲದ ಮಲ್ಲಿಕಾರ್ಜುನನವರೆಗೆ ಎಲ್ಲ ರೀತಿಯ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಒಂದೇ ಸೂರಿನಡಿ ನೋಡುವಂತಹ ಪುಣ್ಯ ಲಭಿಸುವಂತಹ ಪುಣ್ಯ ಕ್ಷೇತ್ರ ಈ ಓಂಕಾರೇಶ್ವರ ದೇಗುಲ. ಈ ದೇಗುಲದ ಒಂದು ಸುತ್ತು ಹಾಕಿದರೆ ನಿಮಗೆ 12 ಜ್ಯೋತಿರ್ಲಿಂಗಗಳು ಮಾತ್ರವಲ್ಲ 13,000ಕ್ಕಿಂತಲೂ ಹೆಚ್ಚು ಶಿವಲಿಂಗಗಳನ್ನು ದರ್ಶನ ಮಾಡಿದಂತಹ ಪುಣ್ಯ ಲಭಿಸುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿಗೆ ಬಂದಂತಹ ಭಕ್ತಾದಿಗಳದ್ದು. ಓಂಕಾರೇಶ್ವರ ಆಶ್ರಮದಲ್ಲಿ ದ್ವಾದಶ ಜ್ಯೋತಿರ್ಲಿಂಗದ ದರ್ಶನವನ್ನು ಮುಗಿಸಿ ಹೊರಬಂದರೆ ಮತ್ತೆ ನಿಮಗೆ ಮೇಲ್ಗಡೆ ಸಾಗಿದರೆ ಅಲ್ಲಿ ಸಿಗುವಂಥದ್ದು ವನದುರ್ಗೆ ಹಾಗೆಯೇ ಮತ್ಸ್ಯ ನಾರಾಯಣನ ದೇಗುಲ. ಬನ್ನಿ ಅಲ್ಲಿಯೂ ಕೂಡ ಹೋಗಿ ಅಲ್ಲಿನ ಮಹತ್ವವನ್ನು ತಿಳಿದುಕೊಂಡು ಬರೋಣ. ಈ ಆಶ್ರಮದ ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ಮತ್ಸ್ಯನಾರಾಯಣ. ಶ್ರೀ ಮತ್ಸ್ಯನಾರಾಯಣ ದೇವಸ್ಥಾನವೋ ಕರ್ನಾಟಕದ ಏಕೈಕ ಹಾಗೂ ಅದ್ವಿತೀಯ ದೇವಸ್ಥಾನವೋ. ಇಲ್ಲಿ ನಾರಾಯಣನ ಮೊದಲನೇ ಅವತಾರವಾದ ದಶಾವತಾರದಲ್ಲಿ ಮೊದಲನೇ ಅವತಾರವಾದ ಮತ್ಸ್ಯಾವತಾರ ರೂಪದಲ್ಲಿ ನಾವು ಪೂಜಿಸುತ್ತಿದ್ದೇವೆ. ಇಲ್ಲಿ ಈ ವಿಗ್ರಹವು ಸೊಂಟದಿಂದ ಮೇಲ್ಭಾಗದಲ್ಲಿ ಶಂಖ ಚಕ್ರ ವರ ಅಭಯಹಸ್ತನಾಗಿ ಚತುರ್ಭುಜನಾದ ವಿಷ್ಣುವು ಇರುತ್ತಾನೆ. ಮತ್ತು ಸೊಂಟದ ಕೆಳಭಾಗದಲ್ಲಿ ಮೀನಾಕಾರದಲ್ಲಿ ವಿಷ್ಣು ಶ್ರೀಮನ್ನಾರಾಯಣನು ಇದ್ದಾನೆ. ಪ್ರಾತಸ್ಮರಾಮಿ ಭವಭೀತಿಹರಂ ಸುರೇಶಂ. ಸೃಷ್ಟಿಯನ್ನ ಮಹಾಪ್ರಳಯದಿಂದ ರಕ್ಷಿಸಲಿಕ್ಕೆ ಮಹಾವಿಷ್ಣು ಮತ್ಸ್ಯಾವತಾರವನ್ನು ಧರಿಸಿದ. ಆತನ ದಶಾವತಾರಗಳಲ್ಲಿ ಮತ್ಸ್ಯಾವತಾರ ಮೊದಲನೇ ಅವತಾರ ಕೂಡ. ಅದೇ ಅವತಾರದಲ್ಲಿ ಮತ್ಸ್ಯ ನಾರಾಯಣ ಇಲ್ಲಿ ನೆಲೆ ನಿಂತಿದ್ದಾನೆ.
ಆತನ ಸನ್ನಿಧಿಯಲ್ಲಿದ್ದರೆ ಎಲ್ಲ ವಾಸ್ತು ದೋಷಗಳು ಪರಿಹಾರವಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಚರ್ಮ ರೋಗಗಳು ನಿವಾರಣೆಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಅದೇ ನಂಬಿಕೆಯೊಂದಿಗೆ ಬರುವಂತಹ ಭಕ್ತಾದಿಗಳು ಮತ್ಸ್ಯನಾರಾಯಣನನ್ನ ಪೂಜೆ ಮಾಡ್ತಾರೆ. ಬನ್ನಿ, ಆತನ ಸನ್ನಿಧಿಯಲ್ಲೇ ಇದ್ದೇವೆ, ಆತನಿಗೆ ವಂದಿಸೋಣ. ವೇದಗಳನ್ನು ಸಂರಕ್ಷಿಸಲು ಶ್ರೀಮನ್ನಾರಾಯಣ ಮತ್ಸ್ಯ ಅವತಾರವನ್ನು ತಾಳಿದ. ಅಂಥ ಮಹಾ ಅವತಾರ ಸ್ವರೂಪಿ ಮತ್ಸ್ಯನಾರಾಯಣನ ದರ್ಶನವು ಮಹಾಭಾಗ್ಯ. ಈ ದೇವಸ್ಥಾನ ಮತ್ತೊಂದು ವೈಶಿಷ್ಟ್ಯತೆ ಏನಂದರೆ, ಈ ಮತ್ಸ್ಯನಾರಾಯಣ ಸ್ವಾಮಿ ವಿಗ್ರಹವು ಕಮಲಾಕಾರ ಕುಂಡದ ಮೇಲೆ ಸ್ಥಾಪಿಸಲ್ಪಟ್ಟಿದೆ. ಆ ಕುಂಡದಲ್ಲಿ ಅನೇಕ ಸಾಲಿಗ್ರಾಮಗಳನ್ನು ಕೂಡ ಇಡಲಾಗಿದೆ. ಮತ್ತು ಆ ಕುಂಡಕ್ಕೆ ನೀರನ್ನು ತುಂಬಿಸಿದ್ದೇವೆ. ಆ ಕಾರಣ ಈ ಮತ್ಸ್ಯಯಂತ್ರವು ಮತ್ಸ್ಯನಾರಾಯಣ ಸ್ವಾಮಿ ಈ ಕುಂಡದಲ್ಲಿ ನೀರಿನ ಮೇಲೆ ಇರ್ತಾನೆ. ಯಾಕೆಂದರೆ ಮತ್ಸ್ಯಾವತಾರವಾಗಿರುವುದರಿಂದ ಸ್ವಾಮಿ ಜಲದಲ್ಲಿ ವಾಸ ಮಾಡುತ್ತಾನೆ ಎಂಬುವ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ಕುಂಡವನ್ನು ಮಾಡಲಾಗಿದೆ. ನೀರಿನ ಕುಂಡ, ಸಾಲಿಗ್ರಾಮವುಳ್ಳಂಥ ನೀರಿನ ಕುಂಡ, ಅದರೊಳಗೆ ಸ್ವಾಮಿ ವಿರಾಜಮಾನರಾಗಿದ್ದಾರೆ. ದ್ವಾದಶ ಜ್ಯೋತಿರ್ಲಿಂಗ ಹಾಗೂ ಮತ್ಸ್ಯನಾರಾಯಣ ಇವೆರಡರ ದರ್ಶನ ಒಂದೇ ಕಡೆ ಪ್ರಾಪ್ತಿಯಾಗುವ ಕ್ಷೇತ್ರವೆಂದರೆ ಅದುವೇ ಓಂಕಾರಾಶ್ರಮ. ಊರಿಂದೂರಿಗೆ ಸಾಗಿ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡುವಂತಹ ಆಶಯ ಹಲವರಿಗೆ ಇದ್ದರೂ ಆ ರೀತಿಯ ಪ್ರಯತ್ನ ಸ್ವಲ್ಪ ಕಷ್ಟನೇ. ಹಾಗಾಗಿನೇ ಒಂದೇ ಕಡೆ ಆ ಎಲ್ಲ 12 ಜ್ಯೋತಿರ್ಲಿಂಗಗಳ ದರ್ಶನ ಭಾಗ್ಯ ಸಿಗುವಂಥದ್ದು ಈ ಗುಡಿಗೆ ನೋಡಿರನ್ನ ಕಾರ್ಯಕ್ರಮದ ವಿಶೇಷತೆ. ಮತ್ತೆ ಮುಂದಿನ ವಾರ ಗುಡಿಯ ಅರಸಿ ಇನ್ನೊಂದು ಗುಡಿಗೆ ಪಯಣ ಬೆಳೆಸೋಣ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.